ನೋಡೋಣ. ಜೈಲಿಗೆ ಹೋಗ್ಲಿಕ್ಕೆ ಲಾಠಿ ಏಟು ತಿನ್ಲಿಕ್ಕೆ ಹುತಾತ್ಮರಾಗ್ಲಿಕ್ಕೆ ತಯಾರಾಗಿ ಕಾರ್ಯಕರ್ತರಿಗೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಕರೆಯನ್ನ ಕೊಟ್ಟಿರುವಂತದ್ದು. ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ತಮಾಷೆ ನೋಡುವಂತ ಕೆಲಸ ಇದು. ಮಂಗಳೂರಿನಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಅಬ್ದುಲ್ ಮಜೀದ್ ಕರೆಯನ್ನ ಕೊಟ್ಟಿರುವಂತದ್ದು. ಎಸ್ಡಿಪಿಐನ ಮುಖ್ಯಸ್ಥ, ಯಾವ ಪಕ್ಷಗಳಿಂದಲೂ ನಮ್ಮ ಸಮಸ್ಯೆ ಬಗೆಹರಿಯಲ್ಲ, ನಮ್ಮ ಹಕ್ಕುಗಳಿಗಾಗಿ ಹುತಾತ್ಮರಾಗಿ ನೀವು ಅಂತ ಕರೆಯನ್ನ ಕೊಟ್ಟಿರುವಂಥದ್ದು. ಸಂಘರ್ಷ, ತ್ಯಾಗ, ಬಲಿದಾನಗಳಿಗೆ ಸಿದ್ಧರಾಗಬೇಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡ್ತಾ ಇದ್ದ ರೀತಿಯಲ್ಲಿ ಕರೆಯನ್ನ ಕೊಟ್ಟಿರುವಂಥದ್ದು. ಕಾರ್ಯಕರ್ತರಿಗೆ ಕರೆಯನ್ನ ನೀಡಿರುವಂಥದ್ದು ಅಬ್ದುಲ್ ಮಜೀದ್. ಈ ನಾಯಕರುಗಳು ಏನು ಗೊತ್ತಾ, ತಂದಿಟ್ಟು ತಮಾಷೆ ನೋಡೋದು, ಬಡವ್ರ ಮಕ್ಕಳು ಏನಾದ್ರೂ ಆಗಿ ಹಾಳಾಗೋಗ್ಲಿ ಅನ್ನುವಂಥ ಲೆಕ್ಕಾಚಾರ. ಇವರೆಲ್ಲ ಕರೆ ಕೊಟ್ಬಿಟ್ಟು ಮನೇಲಿ ಆರಾಮಾಗಿ ಕೂತ್ಕೊಂಡಿರ್ತಾರೆ. ಬೇರೆಯವ್ರ ಮಕ್ಕಳಲ್ವಾ, ಅವ್ರನ್ನ ಹಳ್ಳಕ್ಕೆ ತಳ್ಳಿಬಿಟ್ಟು ಅವ್ರು ಏನಾದ್ರೂ ಆಗ್ಲಿ, ಅದಾದ್ಮೇಲೆ ಇವ್ರು ಅದ್ರಲ್ಲಿ ಬೇಳೆ ಬೇಯಿಸ್ಕೊಳ್ಳೋದು, ರಾಜಕೀಯ ಬೇಳೆಯನ್ನ. ಅವ್ರು ಏನ್ ಮಾತನಾಡಿದ ನೋಡೋಣ. ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ, ಕೇಸುಗಳನ್ನು ಹಾಕಬೇಕಾಗ್ತದೆ, ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ, ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ. ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ, ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ. ಜೈಲಿಗೆ ಹೋಗಕ್ಕೆ ತಯಾರಾಗಿ, ಜೈಲಿಗೆ ಹೋಗಕ್ಕೆ ತಯಾರಾಗಿ, ನೀವು ಲಾಠಿ ಏಟು ತಗೊಳ್ಳಿಕ್ಕೆ ತಯಾರಾಗಿ, ನೀವು ಸಂಘರ್ಷ ಮಾಡಲಿಕ್ಕೆ ತಯಾರಾಗಿ, ನೀವು ನಿಮ್ಮ ನ್ಯಾಯಬದ್ಧ ಹಕ್ಕು. ಸೊ ನೋಡ್ತಾ ಇದ್ರಲ್ಲ ಏನ್ ಮಾತನಾಡ್ತಾ ಇದ್ದಾರೆ ಅಂತ. ಈ ರೀತಿಯಾಗಿ ಪ್ರಚೋದನಾಕಾರಿಯಾಗಿ ಮಾತನಾಡಿರುವಂಥದ್ದು. ಇದುವರೆಗೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿಲ್ವಾ, ಅದು ಒಂದು ಪ್ರಶ್ನೆ ಎದ್ದೇಳುತ್ತೆ. ಹಾಗೆ ಬೀದಿಲಿ ನಿಂತ್ಕೊಂಡು ಮಾತನಾಡಿರೋದು ಆ ಒಂದು ಸಮಾವೇಶದಲ್ಲಿ, ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಂದ್ರೆ ಜನರನ್ನ, ಯುವಕರನ್ನ ಹುರಿದುಂಬಿಸ್ತಾ ಇದ್ದಾರೆ. ನೀವು ಗಲಾಟೆ ಮಾಡಿ, ಸಂಘರ್ಷ ಮಾಡಿ, ಹುತಾತ್ಮರಾಗಿ ಅಂತ, ಅಂದ್ರೆ ಬೀದಿ ಎಣ ಆಗಿ, ಅಂದ್ರೆ ನ್ಯಾಯಕ್ಕೋಸ್ಕರ, ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕಿಶನ್, ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಪ್ರಚೋದನಾಕಾರಿ ಭಾಷಣ. ಇದರಲ್ಲಿ ಬೇರೆ ಬಡವ್ರ ಮಕ್ಕಳನ್ನ ಹಳ್ಳಕ್ಕೆ ತಳ್ಳಿಬಿಟ್ಟು ತಮಾಷೆ ನೋಡುವಂಥದ್ದು, ಅದಾದ್ಮೇಲೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥದ್ದು. ಸಂಘರ್ಷಕ್ಕೆ ರೆಡಿಯಾಗಿ ಬೀದಿಗಿಳಿರಿ, ಹೋರಾಟ ಮಾಡಿ, ಲಾಠಿ ಎಡ್ತೀನಿ, ಬೇಕಾದ್ರೆ ಹುತಾತ್ಮರಾಗಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಇವರು ಮನೇಲಿ ಕೂತ್ಕೊಂಡು ಆಮೇಲೆ ಇವರು ಸತ್ತ ನಂತರ, ಬೀದಿ ಎಣ ಆದ ನಂತರ, ಅದಾದ್ಮೇಲೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಇದು. ಪ್ರಚೋದನಕಾರಿ ಭಾಷಣ. ಇದುವರೆಗೂ ಯಾವುದೇ ರೀತಿಯಾದಂತ ಪ್ರಕರಣ ದಾಖಲಾಗಿಲ್ವಾ? ಯಾಕೆ ಈ ರೀತಿಯಾಗಿ ಮಾತನಾಡಿದ್ದಂತೆ? ಪೃಥ್ವಿ, ಈ ಬಗ್ಗೆ ಯಾವುದೇ ರೀತಿಯಾಗಿ ಪ್ರಕರಣ ದಾಖಲಾಗಿಲ್ಲ. ಇವರು ಪ್ರತಿಭಟನೆ ವೇಳೆಯಲ್ಲಿ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಜ್ಞಾನವ್ಯಾಪಿ ಮಸೀದಿಯ ತಳಮಹಡಿಯಲ್ಲಿ ಶೃಂಗಾರ ಗೌರಿಗೆ ಪೂಜೆ ಮಾಡೋಕೆ ಕೋರ್ಟ್ ಕೊಟ್ಟಂತ ತೀರ್ಪನ್ನ ಇವರು ಅಕ್ರಮ ಒಳನುಸುಳುವಿಕೆ ಅಂತ ಹೇಳಿರುವಂತದ್ದು. ಇದೇ ವಿಚಾರವನ್ನ ಇಟ್ಕೊಂಡು ನಿನ್ನೆ ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಕಾರ್ಯಕರ್ತರನ್ನ ಉದ್ದೇಶಿಸಿ, ನಮಗೆ ಯಾವುದೇ ಸರ್ಕಾರದಿಂದ ನ್ಯಾಯ ಸಿಗುವಂತ ಯಾವುದೇ ಅವಕಾಶಗಳು ಕೂಡ ಇಲ್ಲ, ಸಿಎಂ ಸಿದ್ದರಾಮಯ್ಯ ಕೂಡ ನಮಗೆ ನ್ಯಾಯವನ್ನ ಕೊಡೋದಿಲ್ಲ, ಹಾಗಾಗಿ ನಮ್ಮ ನ್ಯಾಯವನ್ನ ನಾವೇ ತೆಗೆದುಕೊಳ್ಬೇಕಾಗತ್ತೆ. ಈ ನ್ಯಾಯವನ್ನ ಪಡೆಯುವಂತ ಸಂದರ್ಭದಲ್ಲಿ ಲಾಠಿ ಏಟು ತಿನ್ಬೇಕಾಗತ್ತೆ, ಜೈಲಿಗೆ ಹೋಗ್ಬೇಕಾಗತ್ತೆ, ಅಥವಾ ಹುತಾತ್ಮರೇ ಆಗ್ಬೇಕಾಗತ್ತೆ. ಅದೆಲ್ಲದಕ್ಕೂ ಕೂಡ ನೀವು ತಯಾರಾಗಿರ್ಬೇಕೆಂಬ ಸೂಚನೆಯನ್ನ ಕಾರ್ಯಕರ್ತರಿಗೆ ಕೊಟ್ಟಿರುವಂತದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಗುರಿ ಮಾಡಿರುವಂತದ್ದು. ಯಾಕಂದ್ರೆ ಸದ್ಯ ಕರಾವಳಿ ಅಥವಾ ಮಂಗಳೂರು ಶಾಂತ ಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿ ಇಂತಹ ಶಾಂತ ಸ್ಥಿತಿಯನ್ನ ಪ್ರಚೋದನೆ ಮಾಡಿ ಕೋಮುಗಲಭೆಯನ್ನ ಮಾಡೋಕೆ ಇಂತಹ ಹುನ್ನಾರಗಳನ್ನ ಎಸ್ಡಿಪಿಐ ಮಾಡ್ತಾ ಇದೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬಂದಿರುವಂತದ್ದು. ಹಾಗಾಗಿ ಪ್ರಮುಖವಾಗಿ ಜ್ಞಾನವ್ಯಾಪಿಯ ವಿಷಯವನ್ನೇ ಇಟ್ಕೊಂಡು ಮಂಗಳೂರಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಎಸ್ಡಿಪಿಐ ಕೂಡ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರಿಗೆ ಈ ರೀತಿಯ ಹೇಳಿಕೆಯನ್ನ ರಾಜ್ಯಾಧ್ಯಕ್ಷರೇ ಕೊಟ್ಟಿರುವಂತದ್ದು ಮತ್ತು ಹುತಾತ್ಮರಾಗಕ್ಕೆ ಕೂಡ ಕರೆ ನೀಡಿರುವಂತದ್ದು. ಹಾಗಾಗಿ ಇವರ ಹೇಳಿಕೆಯ ಉದ್ದೇಶ ಏನು ಮತ್ತು ಇದರ ಹಿಂದಿನ ಮರ್ಮ ಏನು ಅನ್ನೋದನ್ನ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮತ್ತು ಈ ರೀತಿಯಾಗಿ ಹೇಳಿಕೆ ಕೊಟ್ಟಂತಹ ಮುಖಂಡನ ವಿರುದ್ಧ ಸ್ವಯಂ ಪ್ರೇರಿತವಾಗಿ ಪೊಲೀಸರು ದೂರನ್ನ ದಾಖಲಿಸಬೇಕೆಂಬ ಒತ್ತಾಯ ಕೂಡ ಸದ್ಯ ಮಂಗಳೂರಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಪೃಥ್ವಿರಾಜ್, ಏನಿಲ್ಲ, ಇವ್ರ ಉದ್ದೇಶ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು, ಬಡವ್ರ ಮಕ್ಕಳನ್ನ ಬೀದಿಗೆ ತಳ್ಬಿಟ್ಟು ಬೀದಿ ಎಣವಾಗಿ ನಂತರ ರಾಜಕೀಯವಾಗಿ ಇದನ್ನೇ ವಿಚಾರ ಇಟ್ಕೊಂಡು ಹೋರಾಟ ಮಾಡೋದಷ್ಟೇ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಕಿಶನ್, ಹಾಗೆ ಸಂಪರ್ಕದಲ್ಲಿರಿ. ಉಡುಪಿಯಿಂದ ದಕ್ಷಿಣ ಕನ್ನಡದತ್ತ ಪಶ್ಚಿಮ ಘಟ್ಟದಲ್ಲಿ ನಕ್ಸಲರ ಭೀತಿ. ವಿಕ್ರಮ್ ಗೌಡ ತಂಡ ಬಂದಿದ್ಯಾ? ಎಲ್ಲಿದ್ದಾರೆ ನಕ್ಸಲರು? ಏನಂತಾರೆ ಕಾಡಂಚಿನ ಜನ? ಹೇಗಿದೆ ಎಎನ್ಎಫ್ ಕೂಂಬಿಂಗ್? ಮತ್ತೆ ನಕ್ಸಲ್ ಕಾಟ?
ಉಡುಪಿಯಲ್ಲಿ ನಕ್ಸಲ್ ಆತಂಕ ಇತ್ತು. ಈಗ ಉಡುಪಿಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಕ್ಸಲರ ಆತಂಕ ಮನೆ ಮಾಡಿದೆ. ಪಶ್ಚಿಮ ಘಟ್ಟದ ತಪ್ಪಲಿನ ಗ್ರಾಮಗಳಲ್ಲಿ ನಕ್ಸಲರ ಭೀತಿ ಎದುರಾಗಿರುವಂಥದ್ದು. ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ನಕ್ಸಲರು ಬಂದಿರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇರುವಂಥದ್ದು. ನಕ್ಸಲ್ ನಾಯಕ ವಿಕ್ರಮ್ ಗೌಡ ನೇತೃತ್ವದ ತಂಡ ಬಂದಿರುವಂತ ಶಂಕೆ. ಕರ್ನಾಟಕದ ನಕ್ಸಲರ ನಾಯಕರಾಗಿರುವಂಥದ್ದು ವಿಕ್ರಮ್ ಗೌಡ ಅವರ ನೇತೃತ್ವದ ತಂಡ ಬಂದಿದೆ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಭಾರಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಮೋಸ್ಟ್ ವಾಂಟೆಡ್ ಈ ವಿಕ್ರಮ್ ಗೌಡ, ಆತನ ಸಹಚರರು, ಆತನ ತಂಡ ದಕ್ಷಿಣ ಕನ್ನಡಕ್ಕೆ ಬಂದಿದೆ ಅನ್ನುವಂತಹದ್ರ ಬಗ್ಗೆ ಆತಂಕ ಅಲ್ಲಿ ಮನೆ ಮಾಡಿದೆ. ಕಾಡಂಚಿನ ಗ್ರಾಮಗಳ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ಇರಿಸಲಾಗಿರುವಂಥದ್ದು. ಬೆಳ್ತಂಗಡಿಯ ವೇಣೂರು, ನಾರಾವಿ, ಸುಬ್ರಹ್ಮಣ್ಯ, ಸುಳ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಉಡುಪಿಯ ಕೊಲ್ಲೂರು ಭಾಗದಲ್ಲಿ ಎಎನ್ಎಫ್ ತಂಡ ಕೂಂಬಿಂಗ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ಆಂಟಿ ನಕ್ಸಲ್ ಫೋರ್ಸ್ ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ನಕ್ಸಲರು ಬಂದಿರುವಂತ ಶಂಕೆಯ ಹಿನ್ನೆಲೆಯಲ್ಲಿ ಕೂಂಬಿಂಗ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಎನ್ಎಫ್ ಕಡೆಯಿಂದ ಕೂಂಬಿಂಗಿಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಶಂಕೆಗಳು ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಗಡಿಭಾಗದ ಏನ್ ಗ್ರಾಮಗಳು ಬರ್ತವೆ, ಮನೆಗಳು ಬರ್ತಾರೆ, ಅಲ್ಲೆಲ್ಲ ಕಡೆನೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಿಶನ್, ನಕ್ಸಲರು ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಬಂದಿದ್ದಾರೆ ಅನ್ನುವಂತ ಆತಂಕ ಇರುವಂತದ್ದು, ಅದ್ರ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದೆಯಾ? ಯಾವ ರೀತಿಯಾಗಿ ಕೂಂಬಿಂಗಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಎಷ್ಟು ಜನ ಬಂದಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಂತ? ಪೃಥ್ವಿ, ಕಳೆದ 4 ದಿನಗಳ ಹಿಂದೆ ಉಡುಪಿಯ ಕುಂದಾಪುರದ ಜಡ್ಕಲ್, ಬೈಂದೂರು, ಕೊಲ್ಲೂರು ಈ ಭಾಗದಲ್ಲಿ ನಕ್ಸಲ್ ಸುಳಿವು ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಸ್ಥಳೀಯರು ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರವಾಗಿ ಹಸಿರು ಬಣ್ಣದ ಸಮವಸ್ತ್ರ ನೋಟು, ಕೈಯಲ್ಲಿ ಬಂದೂಕನ್ನು ಇಟ್ಕೊಂಡು 4 ಮಂದಿ ಆ ಗ್ರಾಮದ ಜನರೊಟ್ಟಿಗೆ ಮಾತಾಡಿದ್ರು. ಈ ಸಂಬಂಧವಾಗಿ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಆ ಭಾಗದ ಜನರು ಮಾಹಿತಿಯನ್ನು ಕೊಟ್ಟಿದ್ರು. ಆ ನಂತರವಾಗಿ ಎಎನ್ಎಫ್ ತಂಡ ನಿರಂತರವಾಗಿ ಕೂಂಬಿಂಗ್ ಮಾಡ್ತಾ ಇದೆ, ರಾತ್ರಿ ಇಡೀ ಕೂಂಬಿಂಗ್ ಮಾಡ್ತಾ ಇದೆ. ಹಾಗಾಗಿ ನಕ್ಸಲರ ತಂಡ ಉಡುಪಿಯಿಂದ ದಕ್ಷಿಣ ಕನ್ನಡಕ್ಕೆ ಬಂದಿರಬಹುದೆಂಬ ಶಂಕೆ ಸದ್ಯಕ್ಕೆ ಪೊಲೀಸರಲ್ಲಿ ವ್ಯಕ್ತವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಧಿಸುವಂತಹ ಅರಣ್ಯ ಭಾಗವಾದಂತಹ ನಾರಾವಿಂದ ಹಿಡಿದು ಬೆಳ್ತಂಗಡಿ, ಚಾರ್ಮಾಡ್ಯ ಘಟ್ಟ ಪ್ರದೇಶದವರೆಗೆ ಕೂಡ ಕೂಂಬಿಂಗ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷಂತ್ ಅವರು ಸ್ಥಳೀಯ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಕಾಡಂಚಿನ ಗ್ರಾಮಗಳಿಗೆ ಹೋಗಿ ಅಲ್ಲಿ ಸ್ಥಳೀಯರಿಂದ ಮಾಹಿತಿ ಸಂಗ್ರಹಿಸೋಕೆ ಹೇಳಿದ್ದಾರೆ. ಮತ್ತು ಈ ರೀತಿಯಾಗಿ ನಕ್ಸಲ್ ಚಟುವಟಿಕೆ ಏನಾದ್ರೂ ಕಂಡು ಬಂದ್ರೆ ತಕ್ಷಣವಾಗಿ ಪೊಲೀಸರಿಗೆ ತಿಳಿಸಬೇಕೆಂಬ ಸೂಚನೆಯನ್ನ ಕೂಡ ಅಲ್ಲಿ ಪೊಲೀಸರು ಸ್ಥಳೀಯ ಗ್ರಾಮದ ನಿವಾಸಿಗಳಿಗೆ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಉಡುಪಿಯಿಂದ ದಕ್ಷಿಣ ಕನ್ನಡ ಭಾಗದತ್ತ ನಕ್ಸಲ್ ತಂಡ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಎಎನ್ಎಫ್ ತಂಡ ಕೂಡ ಈ ಭಾಗದಲ್ಲಿ ಕೂಂಬಿಂಗ್ ಮಾಡೋಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ತಾ ಇದೆ. ಕಳೆದ ತಿಂಗಳಷ್ಟೇ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ನಕ್ಸಲ್ ಓಡಾಟ ಕಂಡು ಬಂದಿತ್ತು. ಪೊಲೀಸರು ಮತ್ತು ನಕ್ಸಲ್ ನಡುವೆ ಚಕಮಕಿ ಕೂಡ ಆಗಿತ್ತು. ಆನಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಭಾಗ ಅರಣ್ಯ ಭಾಗದಲ್ಲಿ ಕೂಡ ನಕ್ಸಲ್ ಚಟುವಟಿಕೆ ಕಂಡು ಬಂದಿರುವಂತದ್ದು. ಸುಮಾರು 7 ರಿಂದ 11 ಮಂದಿಯ ತಂಡ ನಕ್ಸಲ್ ತಂಡ ಇರುವ ಬಗ್ಗೆ ಕೂಡ ಪೊಲೀಸ್ ಮೂಲಗಳಿಗೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಕೂಂಬಿಂಗ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಭಾಗದಲ್ಲಿ ನಕ್ಸಲ್ ಓಡಾಟ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ವಾರದಲ್ಲಿ ಈ ಭಾಗದಲ್ಲಿ ಕೂಡ ಕೂಂಬಿಂಗ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಸ್ಥಳೀಯ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪೃಥ್ವಿರಾಜ್, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಮನೆಗಳ ಮೇಲೆ ಇಡಿ ರೇಡ್ ಅನ್ನ ಮಾಡಿದೆ. ಶಾಸಕರ ಮನೆ ಸೇರಿದಂತೆ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಂದ. ಹಾಗೆ ತಂದೆಯ ಕಚೇರಿ, ಶಾಸಕ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಮನೆ ಮತ್ತು ಕಚೇರಿಯ ಮೇಲೆ ದಾಳಿಯನ್ನ ಮಾಡಲಾಗಿದೆ, ಪರಿಶೀಲನೆಯನ್ನ ಮಾಡಲಾಗ್ತದೆ. ಬೆಳಗ್ಗೆ 6:30ರಿಂದ 4 ಕಡೆ ಏಕಾಏಕಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಒಂದು ಶಂಕೆ ಇರುವಂಥದ್ದು ಅಂದ್ರೆ ಹುಟ್ಟುಹಬ್ಬಕ್ಕೆ ಕುಕ್ಕರ್ ಗಿಫ್ಟ್ ನೀಡಿದ್ರು ಶಾಸಕ ಭರತ್ ರೆಡ್ಡಿ, ಆ ಕಾರಣ ಅಂತ ಹೇಳಲಾಗ್ತದೆ. ಬರೀ ಇದೊಂದು ಕಾರಣಕ್ಕೆ ಅವರು ದಾಳಿ ಮಾಡಿರೋದಿಲ್ಲ, ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸಿರ್ತಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಸೊ ಕಾದ್ ನೋಡ್ಬೇಕು ಏನೇನೆಲ್ಲ ಸಿಗುತ್ತೆ. ನಾರಾ ಭರತ್ ರೆಡ್ಡಿ ಅಂದ್ರೆ ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿ ಅವರ ತಂದೆಯ ಮನೆ ಹಾಗೆ ಚಿಕ್ಕಪ್ಪ ಅವರ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನ ಬಳ್ಳಾರಿಯ ಶಾಸಕರು, ಬಳ್ಳಾರಿ ನಗರದ ಶಾಸಕರು ನಾರಾ ಭರತ್ ರೆಡ್ಡಿ ಅವರು
ಅವರ ಮನೆ ಮತ್ತೆ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆ ದೃಶ್ಯಾವಳಿ ತೋರಿಸ್ತಾ ಇದ್ವಿ ನಿಮಗೆ. ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ದೋಸ್ತಿ ಪಕ್ಷಗಳಿಂದ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಮೈತ್ರಿ ಅಭ್ಯರ್ಥಿಗಳ ಬಗ್ಗೆ ತಲೆ ಕೆಡಿಸಿಕೊಂಡಿರುವಂತದ್ದು ಕಾಂಗ್ರೆಸ್ ನಾಯಕರು. ಒಕ್ಕಲಿಗ ಪ್ಲಸ್ ಲಿಂಗಾಯತ ಕಾಂಬಿನೇಷನ್ ನಲ್ಲಿ ಗೆಲ್ಲೋಕೆ ಒಂದ್ ಕಡೆ ಮೈತ್ರಿ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಹೇಗಾದ್ರೂ ಮಾಡಿ ಸೋಲಿಸಬೇಕು, ಟಕ್ಕರನ್ನ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಎರಡು ಅಸ್ತ್ರದ ಮೂಲಕ ಮತಬೇಟೆಗೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿದೆ. ಆ ಅಸ್ತ್ರ ಏನಪ್ಪಾ ಅಂದ್ರೆ ಅಹಿಂದ ಪ್ಲಸ್ ಗ್ಯಾರಂಟಿ ಅಸ್ತ್ರದ ಮೂಲಕ ಚುನಾವಣೆಗೆ ಕಾಂಗ್ರೆಸ್ನವರು ತಯಾರಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಈ ಮುಖಾಂತರ ಬಿಜೆಪಿಗೆ ಟಕ್ಕರ್ ಕೊಡಬೇಕು, ಆ ಅಭ್ಯರ್ಥಿಗಳನ್ನ ಸೋಲಿಸಬೇಕು ಅಂತ ನಾನಾ ರೀತಿಯಾದಂತ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣಿಸ್ತಾ ಇರುವಂತದ್ದು ಕಾಂಗ್ರೆಸ್ಗೆ. ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಬಿಜೆಪಿಯನ್ನ ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂದ್ರೆ ಪ್ರಬಲ ಅಭ್ಯರ್ಥಿಗಳು ಬೇಕಾಗಿರುವಂಥದ್ದು. ಆ ಪ್ರಬಲ ಅಭ್ಯರ್ಥಿಗಳ ಕೊರತೆ. ಆದರೆ ಅವರಿಗಿರುವಂತ ಕಾನ್ಫಿಡೆನ್ಸ್ ಅಂದ್ರೆ ಅಹಿಂದ ಮತದಾರರು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗದ ಮತಗಳು ನಮಗೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಯಾವ ರೀತಿಯಾಗಿ ಬಂದಿದ್ವು ಅದನ್ನ ರಿಟೈನ್ ಮಾಡಿಕೊಂಡು ಗ್ಯಾರಂಟಿಯ ಮುಖಾಂತರ ಚುನಾವಣೆಯನ್ನ ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪಟೇಲ್ರೆ, ಲೋಕಸಭೆ ಎಲೆಕ್ಷನ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ವಿಧಾನಸಭೆ ಎಲೆಕ್ಷನ್ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ, ಆದ್ರೂ ಕೂಡ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಕಾಂಗ್ರೆಸ್ ಅಂತೂ ಮಾಡ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಬರ್ತಾ ಇರುವಂತ ಸರ್ವೆಗಳು ಕಾಂಗ್ರೆಸ್ ನಿದ್ದೆಗೆಡಿಸಿರುವಂತದ್ದಂತೂ ಖಂಡಿತ. ಸೊ ಹೀಗಾಗಿ ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನುವಂತ ಪ್ಲಾನ್ ಗಳನ್ನ, ಸ್ಟ್ರಾಟಜೀಸ್ ಗಳನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ? ಪೃಥ್ವಿರಾಜ್ ಆರ್ನಳ್ಳಿ, ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಮೈತ್ರಿ ಸಂಬಂಧಗಳು ಒಟ್ಟಾರೆ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಿರುವಂಥದ್ದು. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಎಲ್ಲೊಂದು ಕಡೆ ಮತದಾರರು ಕಾಂಗ್ರೆಸ್ ಅಂತ ಒಲವು ತೋರ್ತಿಲ್ಲ ಅನ್ನೋದು ಕೂಡ ಕಾಂಗ್ರೆಸ್ನ ನಿದ್ದೆಗೆಡಿಸಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಕಾಂಬಿನೇಷನ್ ನಲ್ಲಿ ಚುನಾವಣೆಗಳು ನಡೆದ್ರಿಂದ ಎಲ್ಲೊಂದು ಕಡೆ ಬಹುಸಂಖ್ಯಾತ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಈ ಮೈತ್ರಿಯ ಅಭ್ಯರ್ಥಿಗಳ ಕೈ ಹಿಡಿಯುವ ಸಾಧ್ಯತೆ ಇರುವಂತಹ ಎಂಬ ಲೆಕ್ಕಾಚಾರ ಕೂಡ ಇರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಜನರು ಲೋಕಸಭೆ ಚುನಾವಣೆ ಎಲ್ಲ ಒಂದು ಕಡೆ ಮೋದಿ ಪರವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಿರುವಂತದ್ದು, ಕಾಂಗ್ರೆಸ್ನ ನಿದ್ದೆಗೆಡಿಸಿರುವಂತದ್ದು. ಜೊತೆಗೆ ಸರ್ಕಾರ ಇದ್ದು 135 ಸ್ಥಾನಗಳಿದ್ದು ಕೂಡ ಎಲ್ಲ ಒಂದ್ ಕಡೆ ಇಲ್ಲಿ ಹೆಚ್ಚು ಸ್ಥಾನಗಳನ್ನ ಲೋಕಸಭಾ ಸ್ಥಾನಗಳು ಗೆಲ್ಲಿ ಅಂತೇಳಿ ಅಲ್ಲಿ ಸರ್ಕಾರದ ವರ್ಚಸ್ಸು ಮತ್ತು ಗ್ಯಾರಂಟಿಯ ಎಫೆಕ್ಟ್ ಅಲ್ಲಿ ಇಲ್ಲಿ ಮತವಾಗಿ ಅಲ್ಲಿ ಇಂಪ್ಯಾಕ್ಟ್ ಆಗ್ತಿಲ್ಲ ಎಂಬ ವರದಿ ಕೂಡ ಬರ್ತಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ ಡಬಲ್ ಡಿಜಿಟ್ ಆದ್ರೂ ಗೆಲ್ಲಬೇಕೆಂಬ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಆರಂಭದಲ್ಲಿ 20 ಸ್ಥಾನಗಳು ಗೆಲ್ಲಬೇಕಂತೇಳಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದು. ಇದೀಗ ಚುನಾವಣಾ ಪೂರ್ವ ಸಮೀಕ್ಷೆಗಳೆಲ್ಲ ಒಂದ್ ಕಡೆ ಕಾಂಗ್ರೆಸ್ನ ನಿದ್ದೆಗೆಡಿಸಿರುವಂತದ್ದು. ಮತ್ತೊಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ ಎಲ್ಲ ಒಂದ್ ಕಡೆ ಹಾಲಿ ಕಾಂಗ್ರೆಸ್ ಸರ್ಕಾರದ ನಿದ್ದೆಗೆಡಿಸಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ಈಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ವರ್ಕ್ ಮಾಡಲಿಕ್ಕೆ ಆರಂಭಿಸಿರತಕ್ಕಂಥದ್ದು. ಅದು ಹೊಸ ಪ್ರಯೋಗ ಅಂತ ಹೇಳಿದ್ರೆ ಅದು ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮತಗಳು ಪ್ಲಸ್ ಗ್ಯಾರಂಟಿ, ಈ ಎರಡು ಅಸ್ತ್ರಗಳನ್ನ ಇಟ್ಕೊಂಡು ಚುನಾವಣೆ ಎದುರಿಸುವಂತದ್ದು. ಆ ಮುಖಾಂತರ ಬಹುತೇಕ 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಹಿಂದ ವರ್ಗವೇ ನಿರ್ಣಾಯಕ ಪಾತ್ರವನ್ನು ಹೊಂದಿರೋದ್ರಿಂದ ಹಾಗಾಗಿ ಈ ಒಂದು ಅಹಿಂದ ಪ್ಲಸ್ ಗಮನಿಸೋದಾದ್ರೆ ಇವರು ಅಹಿಂದ ಪ್ಲಸ್ ಗ್ಯಾರಂಟಿ ಓಕೆ, ಅದ್ರ ಮುಖಾಂತರ ಅಸ್ತ್ರ ಪ್ರಯೋಗ ಮಾಡ್ತಾ ಇದಾರೆ. ಬಟ್ ಬಿಜೆಪಿಗೆ 80% ಮೋದಿ ಫೇಸ್, 20% ಅಲ್ಲಿ ಅಭ್ಯರ್ಥಿಯ ಫೇಸ್ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಕಾಂಗ್ರೆಸ್ಗೆ 50-50 ಬೇಕಾಗುತ್ತೆ, ಪ್ರಬಲ ಅಭ್ಯರ್ಥಿಗಳು ಬೇಕಾಗುತ್ತೆ. ಇವ್ರು ಏನು ಅಹಿಂದ ಪ್ಲಸ್ ಗ್ಯಾರಂಟಿ ಅಂತ ಹೋದ್ರೂ ಕೂಡ ಅಭ್ಯರ್ಥಿಗಳ ಸೆಲೆಕ್ಷನ್ ಕೂಡ ಯಾವ ರೀತಿಯಾಗಿ ಸವಾಲಾಗಿದೆ ಅಂತ ಇವ್ರಿಗೆ.
ಅಫ್ಕೋರ್ಸ್ ಪೃಥ್ವಿ, ಯಾಕಂತ ಹೇಳಿದ್ರೆ ಸುಮಾರು 17ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಗಳು ಇಲ್ಲದಿರುವುದು ಕೂಡ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಇನ್ನಿಲ್ಲದ ಚಿಂತೆಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅಲ್ಲದೆ ಬಹುತೇಕ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳಿಗೆ ಪ್ರಬಲವಾಗಿ ಸೆಡ್ಡು ಹೊಡೆಯುವಂತ ಅಭ್ಯರ್ಥಿಗಳು ಇಲ್ಲದಿರುವಂತದ್ದು. ಹಾಗಾಗಿ ಅಭ್ಯರ್ಥಿ ಆಯ್ಕೆಯ ಗೊಂದಲ ಕೂಡ ಏರ್ಪಟ್ಟಿರುವಂತದ್ದು. ಹಾಗಾಗಿ 3 ಹೆಸರುಗಳನ್ನ ಹೈಕಮಾಂಡ್ಗೆ ಈಗಾಗಲೇ ಪಟ್ಟಿಯನ್ನು ಕಳಿಸಿರುವಂತಹ ಆ 3 ಹೆಸರುಗಳನ್ನ ಇಟ್ಕೊಂಡು ಈಗಾಗಲೇ ಸರ್ವೆಯನ್ನು ಮಾಡ್ತಿರುವಂತದ್ದು. ನಿನ್ನೆ ಸಂಜೆಗೆ ಕಾಂಗ್ರೆಸ್ನ ಒಂದು ಸರ್ವೆ ಮುಗಿದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನಲ್ಲಿ 2 ಹೆಸರು ಇರತಕ್ಕಂಥದ್ದು, ಲಕ್ಷ್ಮಣ್ ಮತ್ತು ವಿಜಯ್ ಕುಮಾರ್ ಹೆಸರು ಇರತಕ್ಕಂಥದ್ದು. ಹಾಗಾಗಿ ಕೆಲವು ಕಡೆ 2 ಹೆಸರಿನಲ್ಲೂ ಕೂಡ ಸರ್ವೆ ಮಾಡಿರುವಂತದ್ದು. ಹಾಗಾಗಿ ಅಲ್ಲಿ ಸ್ಥಳೀಯವಾಗಿ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದನ್ನು ಕೂಡ ನಿನ್ನೆಯ ಮುಗಿದಿರತಕ್ಕಂಥ ಏನು ಸರ್ವೆ ರಿಪೋರ್ಟ್ ಇನ್ನಷ್ಟೇ ಕಾಂಗ್ರೆಸ್ಗೆ ಗೊತ್ತಾಗಬೇಕಾಗಿದೆ. ಆದರೆ 17ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಸೂಕ್ತ ಅಭ್ಯರ್ಥಿಗಳಿಲ್ಲದಿರುವುದೇ ಕಾಂಗ್ರೆಸ್ಗೆ ಇದು ಒಂದು ದೊಡ್ಡ ತಲೆನೋವಾಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಹಿಂದ ಪ್ಲಸ್ ಗ್ಯಾರಂಟಿ ಅಸ್ತ್ರವನ್ನು ಇಟ್ಕೊಂಡು ಚುನಾವಣೆ ಎದುರಿಸಲಿಕ್ಕೆ ಈ ರೂಪುರೇಷೆ ಮಾಡ್ತಿರುವಂತದ್ದು. ಇದರ ಭಾಗವಾಗಿ ಹೋಬಳಿ ಮಟ್ಟದಲ್ಲೂ ಕೂಡ ಗ್ಯಾರಂಟಿ ಸಮಾವೇಶ ಸರ್ಕಾರ ಮಾಡ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಈಗಾಗಲೇ ಸಂದೇಶಗಳನ್ನು ಕಳಿಸಿರತಕ್ಕಂಥದ್ದು. ಎಲ್ಲ ರಾಜ್ಯದ 224 ಕ್ಷೇತ್ರಗಳೆಲ್ಲ ಬರ್ತಕ್ಕಂಥ ಎಲ್ಲ ಹೋಬಳಿಗಳಲ್ಲೂ ಕೂಡ ಗ್ಯಾರಂಟಿ ಸಮಾವೇಶ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಕಾಂಗ್ರೆಸ್ನ ಮತ್ತು ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ನ ಗ್ಯಾರಂಟಿ 72% ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿರುವಂತದ್ದು. ಹಾಗಾಗಿ 72ರಲ್ಲಿ 40% ಮಹಿಳಾ ಮತದಾರರು ಕಾಂಗ್ರೆಸ್ನ ಕೈ ಹಿಡಿದ್ರೆ ಮೋದಿ ಗ್ಯಾರಂಟಿ ಅಂತ ಬಿಜೆಪಿ ಹೋಗ್ತಾ ಇದೆ. ಇದೆಲ್ಲವೂ ಕೂಡ ಯಾವ ರೀತಿಯ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಧನ್ಯವಾದ ಚಿದಾನ್ ಪಟೇಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ವಿಜಯಪುರ ಲೋಕಸಭಾ ಟಿಕೆಟ್ಗೆ ಬಿಗ್ ಫೈಟ್ ನಡೀತಾ ಇದೆ. ಹಾಲಿ ಸಂಸದರ ಪರವಾಗಿ ಯತ್ನಾಳ್ ವಿರೋಧಿ ಬಣ ಬ್ಯಾಟಿಂಗ್ ಮಾಡ್ತಾ ಇದೆ. ಇಲ್ಲ, ರಮೇಶ್ ಜಿಗಜಿಣಗಿ ಅವರಿಗೆ ಕೊಡಬೇಕು ಅಂತ ಜಿಗಜಿಣಗಿ ಪರ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಬ್ಯಾಟಿಂಗ್ ಮಾಡಿದ್ರು ಅಂದ್ಬಿಟ್ಟು ಅಲ್ಲಂತೂ ಟಿಕೆಟ್ ಗ್ಯಾರಂಟಿ ಆಗೋದಿಲ್ಲ. ಸರ್ವೆ ಮಾಡ್ತಾರೆ, ಸರ್ವೆಯಲ್ಲಿ ಇವ್ರು ಓಕೆ, ಇವ್ರು ಗೆಲ್ತಾರೆ. ಗೆಲುವೊಂದೇ ಮಾನದಂಡ ಇಲ್ಲಿ. ಗೆಲುವು ಯಾರಿಗೆ ಅನ್ನುವಂಥದ್ದು ಬರುತ್ತೋ ಅಂಥವ್ರಿಗೆ ಕೊಡೋದು. ಇವರು ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿನೋ ಅಥವಾ ಯತ್ನಾಳ್ ಅವರೋ ಯಾರ ಪರವಾಗೋ ಅಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ ಅಂತ ಮಾತ್ರ ಅಲ್ಲಿ ಟಿಕೆಟ್ ಅನ್ನ ಡಿಸೈಡ್ ಮಾಡಲ್ಲ. ಅವರಿಗೆ ಗೊತ್ತಿರೋದಿಲ್ಲ ಯಾರಲ್ಲಿ ಅಚ್ಚರಿ ಅಭ್ಯರ್ಥಿ ಆಯ್ಕೆ ಆದ್ರೂ ಆಧಾರ್ ಹೇಳೋದಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಲ್ಲಿ ಮೋದಿ ವೇವ್ ನಲ್ಲಿ ಓಡ್ತಾ ಇರುವಂತ ಅಭ್ಯರ್ಥಿಗಳು ಅವರ ವೈಯಕ್ತಿಕ ವರ್ಚಸ್ಸು ಅನ್ನೋದಕ್ಕಿಂತ ಕಳೆದ ಬಾರಿ ಯತ್ನಾಳ್ ಆಪ್ತರಿಂದ ಜಿಗಜಿಣಗಿ ಪರವಾಗಿ ಪ್ರಚಾರವನ್ನ ಮಾಡಲಾಗಿತ್ತಂತೆ. ಇದೀಗ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಬಣ ಫುಲ್ ಆಕ್ಟಿವ್ ಆಗಿದೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಪಟ್ಟಣ ಶೆಟ್ಟಿ ಅವರು ಫುಲ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರಂತೆ. ಟಿಕೆಟ್ ವಿಚಾರದಲ್ಲಿ ಶಾಸಕ ಯತ್ನಾಳ್ ಅವರು ಸೈಲೆಂಟ್ ಆಗಿದ್ದಾರೆ. ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ ಅಂತ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮಗನಿಸ್ತದೆ ಹಲವು ಸಂಸದರು ಸಿಗ್ತದೆ ಮತ್ತು ಅವರು ಯೋಗ್ಯದ ಯಾವುದೇ ಇವರಲ್ಲಿ ಅವರಿಗೆ ಟಿಕೆಟ್ ವಂಚಿತರಾಗಕ್ಕೆ ಕಾರಣಗಳಿಲ್ಲ. ಅವ್ರಿಗೆ ತಪ್ಸಕ್ಕೆ ಕಾರಣ ಬೇಕಲ್ಲ. ಅವ್ರ ವಯಸ್ಸು ಇನ್ನೂ 75 ದಾಟಿಲ್ಲ. ಒಂದು ಮತ್ತು ಒಳ್ಳೆ ಜನಪ್ರೀತಿ ಐತಿ ಅವರಲ್ಲಿ, ಜನಪ್ರಿಯರಲ್ಲ. ಇನ್ನು ಬಹಳಷ್ಟು ಮಂದಿ ಹೊಸ ಪೀಳಿಗೆಯಲ್ಲಿ ಸೋಷಿಯಲ್ ಮೀಡಿಯಾದಾಗ ಇರಬೇಕು ಅದು ನೋಡ್ತೀವಿ. ಸೋಷಿಯಲ್ ಮೀಡಿಯಾ ಹೋಗೋ ವ್ಯಕ್ತಿ ಅವರಲ್ಲ. ಕೆಲಸ ಮಾಡ್ಕೊಂಡು ಸುಮ್ಮನೆ ಎಲೆ ಮೇಲೆ ಕಾಯಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಪಾಲಿಸಿ ತತ್ವ ಆಡೋದ್ರಲ್ಲಿ ಬಂದಾರ ಅವರು. ಅದು ಪ್ರಚಾರ ತೊಗೊಳಂಗೆ ನಿಮ್ಗೆ ಗೊತ್ತದ. ಇನ್ನೊಂದು ತನಕ ಪ್ರಚಾರ ತೊಗೊಳಂಗಿಲ್ಲ, ಎಲ್ಲಿ ಮಾಡಂಗಿಲ್ಲ. ಒಳ್ಳೆ ಕೆಲಸ ಜಿಲ್ಲೆಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಎಲ್ಲ ಸಮಾಜ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಾರ. ಮತ್ತು ಇವತ್ತು ನಮ್ಮಲ್ಲಿ ಪಾರ್ಟಿ ಇನ್ನೊಂದೇನು ಹೊಸದಾಗುತ್ತೆ ಅಂದ್ರೆ ಸಡನ್ಲಿ ಪಾರ್ಟಿ ಒಳಗೆ ಬರ್ತಾರೆ, ಆಕಾಂಕ್ಷವಾಗಿ ಬರ್ತಾರೆ. ಈಗ ಕೆಲವೊಬ್ರು ನಮ್ಮ ಜಿಲ್ಲೆಯವರೆಲ್ಲ ನಮ್ಮ ಜಿಲ್ಲೆಯವರೆಲ್ಲ ಅವರು ಇಲ್ಲಿ ಬಂದು ಲೋಕಸಭಾ ಟಿಕೆಟ್ ಕೇಳ್ತಾರೆ. ಜಿಲ್ಲೆ ಒಳ್ಳೆಯವರದಾರ, ಕೆಲಸಗಾರ ಅದಾರ, ಅವ್ರ ಕೆಪಾಸಿಟಿ ಐತಿ. ಆರ್ಸಿ ಬರ್ತಾರ, 3 ಸಲ ಆರ್ಸಿ ಬಂದಾರ. ಈ ಸಲ ಕೂಡ ಆರ್ಸಿ ಬರ್ತಾರ. ಯಾವುದೇ ಅವ್ರ ಮೇಲೆ ಕಪ್ಪು ಚುಕ್ಕಿಗಳಿಲ್ಲ, ಯಾವುದೇ ಭ್ರಷ್ಟಾಚಾರದಾಗ ಆರೋಪಗಳಿಲ್ಲ. ಮತ್ತು ಒಳ್ಳೆ ರೀತಿ ಅವ್ರದ್ದೊಂದು ಸ್ಟೈಲ್ ಅದ, ಅವ್ರದ್ದೊಂದು ಸ್ಟೈಲ್ ಐತೆ. ಅವರು ಓಲ್ಡ್ ಮಾಡಲ್ ಇದ್ದಾರೆ, ನ್ಯೂ ಮಾಡಲ್ ಎರಡೂ ಅದಾವ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಅಪ್ಪು ಪಟ್ಟಣ ಶೆಟ್ಟಿ ಅವರು ಲಾಬಿ ಮಾಡಿದ್ರು ಅಂದ ತಕ್ಷಣ ಏನ್ ಟಿಕೆಟ್ ಕೊಡೋದಿಲ್ಲ. ಸ್ಪೆಷಲಿ ಲೋಕಸಭೆ ಟಿಕೆಟ್ ಅನ್ನ ಸರ್ವೆ ಗೆಲುವೊಂದೇ ಮಾನದಂಡ ಆಧಾರದಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗುತ್ತೆ. ಅಥವಾ ಯತ್ನಾಳ್ ಅವರು ಯಾರೋ ಒಬ್ರು ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಅಂತ ಹಂಗೂ ಡಿಸೈಡ್ ಆಗೋದಿಲ್ಲ. ಬಿಜೆಪಿ ಪ್ರಮುಖವಾಗಿ ಈಗ ಏಜ್ ಲಿಮಿಟ್ ಅನ್ನ ಕೂಡ ಕ್ರಾಸ್ ಮಾಡಿದ್ರು ಅವ್ರು ಗೆಲ್ತಾರೆ ಅನ್ನಂಗಿದ್ರೆ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಲಾಗುತ್ತೆ. ಓಕೆ, ಅಪ್ಪು ಪಟ್ಟಣ ಶೆಟ್ಟಿ ಅವರು ರಮೇಶ್ ಜಿಗಜಿಣಗಿ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ, ಓಕೆ, ಅದೊಂದು ಸೆಕೆಂಡ್ರಿ. ಬಟ್ ಯಾರಿದಾರಂತೆ ಪರ್ಯಾಯ ಅಭ್ಯರ್ಥಿ? ಸರ್ವೆ ಯಾವ ರೀತಿಯಾಗಿ ನಡೆದಿದೆ? ರಮೇಶ್ ಜಿಗಜಿಣಗಿ ಪರವಾಗಿ ಕಾರ್ಯಕರ್ತರ ಒಲವು ಹೇಗಿದೆ ಅಂತ? ಪೃಥ್ವಿರಾಜ್ ಏನಂತಂದ್ರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನ ಬಾಕಿ ಹಿನ್ನೆಲೆಯಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಕುತೂಹಲ ಇರುವಂತದ್ದು. ಅದರಲ್ಲೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ನೇಮಕಾತಿಯ ಬಳಿಕ ಜಿಲ್ಲೆಯಲ್ಲಿ ಮತ್ತೆ ಚಿತ್ರಣ ಬದಲಾಗಿರುವಂತದ್ದು. ಮುಂಚೆ ಹೇಗಿತ್ತಂದ್ರೆ ಯತ್ನಾಳ್ ಅವರಲ್ಲಿ ಮೇನ್ ಫ್ಯಾಕ್ಟರ್ ಆಗಿದ್ರು. ಅದ್ರೀಗ ವಿಜೇಂದ್ರ ಅವರು
ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ಬಳಿಕ ಮತ್ತೆ ಜಿಲ್ಲೆಯಲ್ಲಿ ಈ ರೀತಿಯ ಬದಲಾವಣೆಗಳು ಕಾಣ್ತಾ ಇರುವುದು. ಮೊನ್ನೆಷ್ಟೇ ಜಿಲ್ಲಾಧ್ಯಕ್ಷರ ನೇಮಕಾತಿ ಸೇರಿದಂತೆ ವಿವಿಧ ವಿಚಾರಗಳಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಬಹಳಷ್ಟು ಬದಲಾವಣೆ ಆಗಿರುತ್ತದೆ. ಅದೇ ರೀತಿ ಈಗ ಯತ್ನಾಳ್ ಅವರ ವಿರೋಧಿ ಬಣದ ಸಹಿತ ಈಗ ಜಿಗ್ಜಿಣಿ ಅವರ ಪರವಾಗಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ, ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಸೊ ಇದು ಏನು ಅಂದ್ರೆ ಈಗಾಗಲೇ ಏನು ಆಕಾಂಕ್ಷಿಗಳಿದ್ದಾರೆ ಜಿಗ್ಜಿಣಿ ಅವರ ಹೊರತಾಗಿ ನೀವು ಮಾಜಿ ಪೊಲೀಸ್ ಅಧಿಕಾರಿ ಆಗಿರುವಂತಹ ಮಹೇಂದ್ರ ನಾಯಕ್ ಆಗಿರ್ಬೋದು, ವೈದ್ಯರಾಗಿರುವಂತಹ ಬಾಬು ರಾಜೇಂದ್ರ ನಾಯಕ್, ಬಜರಂಗ ಯುವ ಮುಖಂಡರಾಗಿದ್ದಂತಹ ಹಲವು ಮುಖಂಡರು, ಮಂಜುನಾಥ್ ಮಿಸಿ ಅವರು ಇದ್ದಾರೆ, ಜೊತೆಗೆ ನಾಗರಾಜ್ ಭೋವಿ ಅವರು ಇದ್ದಾರೆ. ಈ ರೀತಿ ಎಲ್ಲ ಮುಖಂಡರು ಟಿಕೆಟ್ಗೆ ಆಕಾಂಕ್ಷಿಗಳಿದ್ದಾರೆ. ಅಂತಹ ವೇಳೆಯಲ್ಲೇನೆ ಈಗ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಜಿಗ್ಜಿಣಿ ಅವರ ಹೆಸರನ್ನ ನೇರವಾಗಿ ಪ್ರಸ್ತಾಪ ಮಾಡುವ ಮೂಲಕ ಒಂದು ರಾಜಕೀಯ ದಾಳವನ್ನ ಉಳಿಸಿದ ಅಂತ ಹೇಳ್ಬೋದು. ಕಾರಣ ಅಷ್ಟೇ, ಜಿಗ್ಜಿಣಿ ಅವರಿಗೆ ಮತ್ತೆ ಯತ್ನಾಳ್ ಅವರಿಗೆ ಸಂಬಂಧ ಅಷ್ಟಕ್ಕಷ್ಟೇ ಅದು ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಕಳೆದ ಕೆಲವು ವರ್ಷಗಳ ಹಿಂದಷ್ಟೇ ಸಹಿತ ಯತ್ನಾಳ್ ಅವರ ಬೆಂಬಲಿಗರು ಜಿಗ್ಜಿಣಿ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ರು. ಬಿಡ್ಲಿ, ಅವರೊಬ್ಬರ ಹೇಳಿಕೆ ಮಾತ್ರ ಇಂಪಾರ್ಟೆಂಟ್ ಆಗೋದಿಲ್ಲ, ಉಳಿದಿರುವಂತ ಕ್ಷೇತ್ರದ ಬಿಜೆಪಿ ನಾಯಕರು ಕಾರ್ಯಕರ್ತರ ಒಲವು ಹೇಗಿದೆ ಅಂತ ರಮೇಶ್ ಜಿಗಜಿಣಿಗೆ. ಪೃಥ್ವಿರಾಜ್ ಏನು ಅಂದ್ರೆ ಈವರೆಗೂ ಜಿಲ್ಲೆಯ ನಾಯಕರಾಗಿರ್ಬೋದು, ಮುಖಂಡರಾಗಿರ್ಬೋದು ಯಾವುದೇ ಅಭ್ಯರ್ಥಿಯ ಯಾವುದೇ ಆಕಾಂಕ್ಷಿಯ ಪರವಾಗಿ ಹೇಳಿಕೆಯನ್ನ ನೀಡಿರಲಿಲ್ಲ. ಪಕ್ಷದ ಹೈಕಮಾಂಡ್ ಯಾರಿಗೆ ಟಿಕೆಟ್ ಅನ್ನ ಕೊಡುತ್ತೆ ಅವರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಹಾಗಾಗಿನೇ ಒಂದು ಕುತೂಹಲ ಇರುವಂತದ್ದು ಇವರು ಹೇಳಿಕೆಯನ್ನ ನೀಡಿರುವಂತೆ. ಅಂದ್ರೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸೋದ್ರಿಂದ ಈ ರೀತಿಯ ಗೊಂದಲ ಉಳಿದ ಆಕಾಂಕ್ಷಿಗಳಲ್ಲಿ ಇರುವಂತದ್ದು. ಉಳಿದ ಮುಖಂಡರು ಸಹಿತ ಬೇರೆ ಬೇರೆ ನಾಯಕರಿಗೆ ಪರೋಕ್ಷವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಸಹಿತ ಯಾರು ಬಹಿರಂಗವಾಗಿ ಹೇಳ್ತಾ ಇಲ್ಲ. ಇವರೊಬ್ರು ಬಹಿರಂಗವಾಗಿ ಹೇಳಿದ್ರಿಂದಾನೆ ಈಗ ಉಳಿದ ಆಕಾಂಕ್ಷಿಗಳಿಗೆ ಇನ್ನೊಂದು ತಿಂಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಡಿಸೈಡ್ ಆಗುತ್ತೆ. ಒಂದು ಏಜ್ ಫ್ಯಾಕ್ಟರ್ ಕಾರಣಕ್ಕೋಸ್ಕರ ಇವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂತ ಗೊಂದಲ ಇತ್ತು, ಅದೆಲ್ಲದಕ್ಕೂ ಕ್ಲಾರಿಟಿ ಸಿಗುವಂತ ಚಾನ್ಸಸ್ ಇದೆ. ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಗುಂಡಿಕ್ಕಿ ಕೊಲ್ಬೇಕು ಎಂಬ ಈಶ್ವರಪ್ಪ ಹೇಳಿಕೆ ವಿಚಾರ. ಈಶ್ವರಪ್ಪನವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಪೊಲೀಸರು. ದಾವಣಗೆರೆಯ ಬಡಾವಣೆ ಠಾಣೆಯ ಪೊಲೀಸರಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇದೇ 15ಕ್ಕೆ ಠಾಣೆಗೆ ವಿಚಾರಣೆಗೆ ಬರುವಂತೆ ಮಾಜಿ ಡಿಸಿಎಂ ಬಿಜೆಪಿಯ ಹಿರಿಯ ನಾಯಕ ಈಶ್ವರಪ್ಪನವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನೋಟಿಸ್ ಅನ್ನ ನೀಡಿರುವಂತದ್ದು PSI ಲತಾ ವಿ ತಾಳೇಕರ್ ಅವರು. DK ಸುರೇಶ್, ವಿನಯ್ ಕುಲಕರ್ಣಿಗೆ ಗುಂಡೊಡಿಬೇಕು ಅಂದ್ರೆ ಆ ರೀತಿಯಾದಂತ ಕಾನೂನನ್ನ ತರಬೇಕು ಅಂತ ಆಗ್ರಹಿಸಿದ್ರು ಈಶ್ವರಪ್ಪನವರು. ಸೊ ಈ ಕಾರಣಕ್ಕೋಸ್ಕರ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡಿ ದೂರನ್ನ ಕೊಡಲಾಗಿತ್ತು. ಸೊ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15ನೇ ತಾರೀಕು ವಿಚಾರಣೆಗೆ ಬರುವಂತೆ ಈಶ್ವರಪ್ಪನವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ದಾವಣಗೆರೆಯಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣದ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿವಾದವನ್ನ ಸೃಷ್ಟಿ ಮಾಡಿದ್ರು ಈಶ್ವರಪ್ಪನವರು. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 8, ಜಾಲ ನಮ್ಮದು, ಬಲ ನಿಮ್ಮದು.